ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಟ್ರಂಪ್ ಸೆಕೆಂಡ್ ಟರ್ಮ್ನಲ್ಲಿ ಯಾರೆಲ್ಲ ಮಂತ್ರಿಗಳಿರ್ತಾರೆ, ಟ್ರಂಪ್ ಟೀಮ್ ಹೇಗಿರುತ್ತೆ, ಮಂತ್ರಿಮಂಡಲದಲ್ಲಿ ಭಾರತೀಯ ಮೂಲದವರು ಆರ್ಭಟಿಸ್ತಾರ, ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಂತೂ ವೆರಿ ಇಂಟ್ರೆಸ್ಟಿಂಗ್ ನೇಮ್ಸ್ ಇವೆ. ತಡ ಮಾಡದೆ ಎಲ್ಲವನ್ನ ನೋಡ್ತಾ ಹೋಗೋಣ. ಆದರೆ ಮೊದಲಿಗೆ ಒಂದು ವಿಚಾರ, ಸೆಕ್ರೆಟರೀಸ್ ಅಂತ ಪದೇ ಪದೇ ಈ ವರದಿಯಲ್ಲಿ ಬರ್ತಾ ಇರುತ್ತೆ. ಅಮೆರಿಕದ ಸಿಸ್ಟಮ್ನಲ್ಲಿ ಮಂತ್ರಿ, ಮಿನಿಸ್ಟರ್ ಅಂತ ಕರೆಯಲ್ಲ, ಅಲ್ಲಿ ಸೆಕ್ರೆಟರೀಸ್ ಅಂದರೆ ನಮ್ಮಲ್ಲಿ ಮಂತ್ರಿಗಳ ಥರ ಅಂತ ಅರ್ಥ ಮಾಡ್ಕೋಬೇಕು ನಾವು. ಈ ಸೆಕ್ರೆಟರೀಸೇ ಅಧ್ಯಕ್ಷರ ಕ್ಯಾಬಿನೆಟ್ ಸದಸ್ಯರು. ಈಗ ನಾವು ಮೊದಲಿಗೆ ಎಲಾನ್ ಮಸ್ಕ್ ಇವ್ರ ಹೆಸರು ಯಾಕೆ ಜೋರಾಗಿ ಕೇಳಿ ಬರ್ತಿದೆ ಅಂತ ನಾವು ನೋಡ್ತಾ ಹೋಗಬೇಕು. ಎಲಾನ್ ಮಸ್ಕ್ 53 ವರ್ಷದ ಚಿರ ಯುವಕ, ಆಲ್ರೆಡಿ ಹೆವಿ ಬ್ಯುಸಿ ಮನುಷ್ಯ, ಬಿಸ್ನೆಸ್ ಮ್ಯಾನ್, ಆಂಟ್ರಪ್ರಿನರ್, ಸೀರಿಯಲ್ ಆಂಟ್ರಪ್ರಿನರ್. ಹಾಗಾಗಿ ಅಫಿಷಿಯಲ್ ಆಗಿ ಯಾವುದೇ ಇಲಾಖೆಯ ಮುಖ್ಯಸ್ಥ ಆಗೋದು ಕಷ್ಟ. ಆದರೆ ಟ್ರಂಪ್ ಆಡಳಿತಕ್ಕೆ ಒಬ್ಬ ಇಂಪಾರ್ಟೆಂಟ್ ಸಲಹೆಗಾರನಂತಹ ಜವಾಬ್ದಾರಿಯನ್ನು ಮಸ್ಕ್ ನಿಭಾಯಿಸಬಹುದು. ಗವರ್ಮೆಂಟ್ ಎಫಿಷಿಯನ್ಸಿ ಕಮಿಷನ್ ಬಗ್ಗೆ ಚರ್ಚೆ ನಡೀತಾ ಇದೆ. ಸರ್ಕಾರದ ಎಫಿಷಿಯನ್ಸಿ ಅಂದರೆ ದಕ್ಷತೆಯನ್ನು ಇಂಪ್ರೂವ್ ಮಾಡೋ ಬಗ್ಗೆ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇದೆ ಅಂತ ಮಸ್ಕ್ ಕೂಡ ಹೇಳಿದ್ದಾರೆ. ಟ್ರಂಪ್ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಎಲಾನ್ ಮಸ್ಕ್ರ ಈ ಹೆವಿ ಟ್ಯಾಲೆಂಟನ್ನು ಸರ್ಕಾರದಲ್ಲೂ ಯೂಸ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ 2ನೇ ಅವಧಿಯಲ್ಲಿ ಸರ್ಕಾರದ ಒಳಗಿರಲಿ ಹೊರಗಿರಲಿ ಹೇಗೆ ಇದ್ರೂ ಒಬ್ಬ ಇಂಪಾರ್ಟೆಂಟ್ ಫಿಗರ್ ಆಗೋದಂತೂ ಗ್ಯಾರಂಟಿ ಈ ಮಸ್ಕ್ ಮಹಾಶಯ. ಕೆಲವರಂತೂ ಎಲಾನ್ ಮಸ್ಕ್ ಮುಂದಿನ ಅಧ್ಯಕ್ಷ ಅಂತಲೂ ಕಮೆಂಟ್ ಮಾಡೋಕೆ ಶುರು ಮಾಡಿ ಆಗಿದೆ. ಅದರಲ್ಲೂ ಈ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮಸ್ಕ್ ಟ್ರಂಪ್ರ ವಕ್ತಾರಂತರ ಆಗಿ ಹೋಗಿದ್ರು. ನೇರವಾಗಿ ಟ್ರಂಪ್ ಪರವಾಗಿ ಖುದ್ದು ತಾವೇ ಕ್ಯಾಂಪೇನ್ ಕೂಡ ಮಾಡಿದ್ರು. ಕೋಟ್ಯಂತರ ರೂಪಾಯಿ ತಮ್ಮ ದುಡ್ಡನ್ನು ಕೂಡ ಖರ್ಚು ಮಾಡಿದ್ರು. ಬೈಡೆನ್, ಕಮಲಾ ವಿರುದ್ಧ, ಓವರಾಲ್ ಡೆಮೊಕ್ರಾಟ್ಸ್ ವಿರುದ್ಧ ತಾವೇ ಕ್ಯಾಂಡಿಡೇಟ್ ಏನೋ ಅನ್ನೋ ರೀತಿಯಲ್ಲಿ ಕ್ಯಾಂಪೇನ್ ಕೂಡ ಮಾಡಿದ್ರು. ಸ್ಯೂಸಿ ವೈಲ್ಸ್ 67 ವರ್ಷದ ಇವರು ಟ್ರಂಪ್ ಚುನಾವಣಾ ಕ್ಯಾಂಪೇನ್ನ ರೂವಾರಿ. ಇವ್ರನ್ನ ಟ್ರಂಪ್ ಈಗ ಅತಿ ಪ್ರಮುಖವಾದ ಚೀಫ್ ಆಫ್ ಸ್ಟಾಫ್ ಹುದ್ದೆಗೆ ನೇಮಕ ಮಾಡಿದ್ದಾರೆ, ಆಯ್ಕೆ ಆಗಿ ಹೋಗಿದೆ. ಚೀಫ್ ಆಫ್ ಸ್ಟಾಫ್ ಅನ್ನೋದು ವೈಟ್ ಹೌಸ್ನಲ್ಲಿ ನಿರ್ಣಾಯಕ ಹುದ್ದೆ. ಇಡೀ ವೈಟ್ ಹೌಸ್ನ ಬ್ಯೂರೋಕ್ರಸಿ ಈ ಚೀಫ್ ಆಫ್ ಸ್ಟಾಫ್ ಮೂಲಕ ಪ್ರೆಸಿಡೆಂಟ್ ಜೊತೆಗೆ ಕಮ್ಯುನಿಕೇಟ್ ಮಾಡುತ್ತೆ. ಅಂದರೆ ಇವರು ಅಧ್ಯಕ್ಷರ ಕಿವಿ ಕಣ್ಣಿನ ಥರ. ಅಧ್ಯಕ್ಷರ ದಿನಚರಿ, ಅವರ ಅಪಾಯಿಂಟ್ಮೆಂಟ್ಸ್ ಯಾರ ಜೊತೆಗೆಲ್ಲ ಇದೆ, ಪಬ್ಲಿಕ್ ಔಟ್ರೀಚ್ ಸ್ಟ್ರಾಟಜೀಸ್, ಇದರಲ್ಲೆಲ್ಲ ಚೀಫ್ ಆಫ್ ಸ್ಟಾಫ್ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾರೆ. ಈ ಹುದ್ದೆಗೆ ಈಗ ಟ್ರಂಪ್ ಮೊದಲ ಬಾರಿಗೆ ಒಬ್ಬ ಮಹಿಳೆಯನ್ನ ನೇಮಕ ಮಾಡಿದ್ದಾರೆ. ಸ್ಯೂಸಿ ವೈಲ್ಸ್ ಸೈಲೆಂಟ್ ಕೆಲಸಗಾರ್ತಿ, ಯಾವುದೇ ಹೊಗಳಿಕೆಯ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡೋರು. ಟ್ರಂಪ್ರ ಈ ಮ್ಯಾಸಿವ್ ವಿಕ್ಟರಿಗೆ ಕಾರಣವಾದ ಕ್ಯಾಂಪೇನ್ ಅನ್ನ ಇವರೇ ನಿಭಾಯಿಸಿದ್ರು. ಆದರೂ ಕೂಡ ಒಂದು ಸಲನೂ ಮೀಡಿಯಾ ಮುಂದೆ ಬರಲಿಲ್ಲ. ಸಭೆಗಳಲ್ಲಿ ಮೈಕ್ ಕೊಟ್ಟರು, ಇಲ್ಲ ನಾನು ಮಾತಾಡಲ್ಲ ಅಂತ ಹೇಳಿದ್ರು. ಟ್ರಂಪ್ ಈಗ ಬೇಗ ತಮ್ಮ ಟೀಮನ್ನು ರೆಡಿ ಮಾಡ್ಕೋಬೇಕು. ಎಲ್ಲ ಇಲಾಖೆಗಳ ಸೆಕ್ರೆಟರೀಸನ್ನು ನೇಮಕ ಮಾಡ್ಕೋಬೇಕು. ಅದಕ್ಕೆ ಬೇಕಾದ ಡ್ರಾಫ್ಟ್ ಲಿಸ್ಟನ್ನು ಅಂದರೆ ಸಂಭಾವ್ಯ ಕ್ಯಾಂಡಿಡೇಟ್ಗಳ ಪಟ್ಟಿನ ತಯಾರಿಸುವಲ್ಲೂ ಕೂಡ ಈ ಚೀಫ್ ಆಫ್ ಸ್ಟಾಫ್ ಹುದ್ದೆ ಇಂಪಾರ್ಟೆಂಟ್ ರೋಲ್ ನಿಭಾಯಿಸುತ್ತೆ. ಹಾಗಾಗಿ ಗೆದ್ದ ಕೂಡಲೇ ಟ್ರಂಪ್ ಈ ಅಧಿಕಾರಿಯ ಜಾಗಕ್ಕೆ ಸೂಸಿ ವೈಲ್ಸ್ರನ್ನ ನೇಮಕ ಮಾಡಿಕೊಂಡಾಗಿದೆ. ಫ್ರೆಂಡ್ಸ್, 7 ಸ್ಯಾಂಡ್ಸ್ ಟೂರಿಸಂ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಸಾರನಾಥ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ಬೆಲೆ ಬರೀ 37,500 ರೂಪಾಯಿ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ನೀಟಾಗಿ ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ನಿಮ್ ಜೊತೆಗೆ ಇರ್ತಾರೆ. ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇದೆಲ್ಲ ಇರುತ್ತೆ. ಇದೇ ಡಿಸೆಂಬರ್ 9ಕ್ಕೆ ಹೊರಡೋದು. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ. ಬ್ರೂಕ್ ರಾಲಿನ್ಸ್ ಇವರು ಸದ್ಯ ಅಮೆರಿಕ ಫಸ್ಟ್ ಪಾಲಿಸಿ ಇನ್ಸ್ಟಿಟ್ಯೂಟ್ನ CEO ಆಗಿದ್ದಾರೆ. ಇವರ ಇನ್ಸ್ಟಿಟ್ಯೂಟ್ ಹೆಸರು ಮತ್ತು ಟ್ರಂಪ್ರ ಅಮೆರಿಕ ಫಸ್ಟ್ ಪಾಲಿಸಿ ಒಂದೇ ಇರುವುದು ಕಾಕತಾಳೀಯ ಅಲ್ಲ. ಇವರು ಟ್ರಂಪ್ರ ಅತ್ಯಾಪ್ತೆ. ಇವ್ರನ್ನೇ ಚೀಫ್ ಆಫ್ ಸ್ಟಾಫ್ ಮಾಡ್ಬೋದು ಅಂತ ಇತ್ತು. ಆದರೆ ಈಗ ಆ ಜಾಗ ಭರ್ತಿ ಆಗಿರೋದ್ರಿಂದ ರೋಲಿನ್ಸ್ಗೆ ಬೇರೆ ಏನಾದರೂ ಜವಾಬ್ದಾರಿ ಸಿಗಬಹುದು. ಈ ಹಿಂದಿನ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇವರು ಡೊಮೆಸ್ಟಿಕ್ ಪಾಲಿಸಿ ಅಡ್ವೈಸರ್ ಆಗಿದ್ರು. ಅಂದ್ರೆ ದೇಶದ ಆಂತರಿಕ ನೀತಿಗಳಲ್ಲಿ ಅಧ್ಯಕ್ಷರಿಗೆ ಸಲಹೆ ಕೊಡ್ತಾ ಇದ್ರು. ಮಾರ್ಕೋ ರುಬಿಯೋ 53 ವರ್ಷದ ಈತ ಕ್ಯೂಬನ್ ಅಮೆರಿಕನ್, 3 ಟರ್ಮ್ ಸೆನೆಟರ್. ಈ ಹಿಂದೆ ಟ್ರಂಪ್ ವಿರುದ್ಧ ಅಧ್ಯಕ್ಷೀಯ ಅಭ್ಯರ್ಥಿಯಾಗೋಕೆ ಬಿಡ್ ಮಾಡಿದ್ರು, ಆದರೆ ಸೋತ್ರು. ಅದಾದ್ಮೇಲೆ ಟ್ರಂಪ್ಗೆ ಸಪೋರ್ಟ್ ಮಾಡಿ ಕ್ಯಾಂಪೇನ್ ಮಾಡಿದ್ರು. ಫಾರಿನ್ ಪಾಲಿಸಿ ವಿಚಾರಗಳಲ್ಲಿ ಆಳವಾದ ನಾಲೆಜ್ ಹೊಂದಿದ್ದಾರೆ, ಸ್ಟ್ರಾಂಗ್ ಒಪಿನಿಯನ್ಸ್ ಹೊಂದಿದ್ದಾರೆ. ವಿಶೇಷವಾಗಿ ಇವ್ರನ್ನ ಲ್ಯಾಟಿನ್ ಅಮೆರಿಕ ಎಕ್ಸ್ಪರ್ಟ್ ಅಂತ ಗುರುತಿಸಲಾಗುತ್ತೆ. ಟ್ರಂಪ್ ಫಸ್ಟ್ ಟರ್ಮ್ ನಲ್ಲಿ ಇವ್ರನ್ನ ಅಘೋಷಿತ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಲ್ಯಾಟಿನ್ ಅಮೆರಿಕಾ ಅಂತ
ಡಿಫ್ಯಾಕ್ಟೋ ಆಗಿ ಇವ್ರನ್ನ ಗುರುತಿಸಲಾಗ್ತಾ ಇತ್ತು. ಸೊ ಈ ಸಲ ಟ್ರಂಪ್ ಆಡಳಿತದಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ನಮ್ಮಲ್ಲಿ ವಿದೇಶಾಂಗ ಸಚಿವರ ಹುದ್ದೆಗೆ ಈಕ್ವಲೆಂಟ್ ಪೊಸಿಷನ್, ಬಟ್ ಅಮೆರಿಕ ಆಗಿರೋದ್ರಿಂದ ಇನ್ನಷ್ಟು ಪವರ್ಫುಲ್ ಅದು ಹುದ್ದೆ. ಈ ಹುದ್ದೆಗೆ ಈ ಮಾರ್ಕೋ ರೂಬಿಯೋ ಸ್ಟ್ರಾಂಗ್ ಕಂಟೆಂಡರ್. ಮೈಕ್ ಪಾಂಪಿಯೋಗೆ 60 ವರ್ಷ, ಇವರ ಪ್ರೊಫೈಲ್ ಕೂಡ ಸ್ಟ್ರಾಂಗ್ ಇದೆ. ಈ ಹಿಂದಿನ ಟ್ರಂಪ್ ಆಡಳಿತದ ಅವಧಿಯಲ್ಲಿ 1 ವರ್ಷ ಇವರು CIA ಡೈರೆಕ್ಟರ್ ಆಗಿದ್ರು. ಅದಾದಮೇಲೆ ಟ್ರಂಪ್ ಇವ್ರನ್ನ ಸೀದಾ ಸೆಕ್ರೆಟರಿ ಆಫ್ ಸ್ಟೇಟ್ ಮಾಡಿದ್ರು. ಇವರು ಓದಿದ್ದು US ಮಿಲಿಟರಿ ಅಕಾಡೆಮಿಯಲ್ಲಿ ಆರ್ಮಿ ಆಫೀಸರ್ ಆಗಿ 5 ವರ್ಷ ವರ್ಕ್ ಮಾಡಿದ್ದಾರೆ. ಅದಾದಮೇಲೆ ಹಾರ್ವರ್ಡ್ ಲಾ ಸ್ಕೂಲ್ನಲ್ಲಿ ಕಾನೂನು ಓದಿದ್ದಾರೆ. ಅದಾದಮೇಲೆ ಏರೋಸ್ಪೇಸ್ ಮತ್ತು ಆಯಿಲ್ ಫೀಲ್ಡ್ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಬಿಸ್ನೆಸ್ ಮನ್ ಕೂಡ ಆದರು. ಆರಂಭದಲ್ಲಿ ಇವರು ಕೂಡ ಟ್ರಂಪ್ರ ಟೀಕಾಕಾರ ಆಗಿದ್ರು. ಅಥಾರಿಟೇರಿಯನ್ ಅಂದರೆ ಒಂಥರ ಡಿಕ್ಟೇಟರ್ ಥರ ಇವರು ಅಂತ ಕರೆದಿದ್ರು. ಆದರೆ 2016ರಿಂದ ಟ್ರಂಪ್ ಬೆಂಬಲಿಗರಾಗಿ ಬದಲಾಗಿಬಿಟ್ರು. ಈಗ ರಕ್ಷಣಾ ಕಾರ್ಯದರ್ಶಿ ಅಥವಾ ಸೆಕ್ರೆಟರಿ ಆಫ್ ಡಿಫೆನ್ಸ್ ಹುದ್ದೆಗೆ ಇವರನ್ನ ತಗೋಬೋದು ಅನ್ನೋ ಲೆಕ್ಕಾಚಾರಗಳಿದೆ. ವಿವೇಕ್ ರಾಮಸ್ವಾಮಿ 39 ವರ್ಷದ ಯುವಕ, ಬಯೋಟೆಕ್ ಉದ್ಯಮಿ. ಟ್ರಂಪ್ ವಿರುದ್ಧ ರಿಪಬ್ಲಿಕನ್ ಅಧ್ಯಕ್ಷೀಯ ಅಭ್ಯರ್ಥಿ ರೇಸ್ಗೆ ಇಳಿದಿದ್ರು. ಮೂಲ ಭಾರತೀಯ, ಆದರೆ ಸರಿಯಾದ ಬೆಂಬಲ ಸಿಗದೇ ಇದ್ದಾಗ ಹಿಂದೆ ಸರಿದು ಟ್ರಂಪ್ರನ್ನ ಸಪೋರ್ಟ್ ಮಾಡಿದ್ರು. ಇವ್ರನ್ನ ಟ್ರಂಪ್ ವೈಸ್ ಪ್ರೆಸಿಡೆಂಟ್ಗೆ ರನ್ನಿಂಗ್ ಮೇಟ್ ಆಗಿ ತಗೋಬಹುದು ಅಂತ ಇತ್ತು. ಆದರೆ ಟ್ರಂಪ್ ಅಚ್ಚರಿ ಆಯ್ಕೆಯಾಗಿ JD ವಾನ್ಸ್ರನ್ನ ತಗೊಂಡ್ರು. ಸೊ ಈಗ ವಿವೇಕ್ ರಾಮಸ್ವಾಮಿಗೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಂತಹ ಯಾವುದಾದ್ರೂ ಮಧ್ಯಮ ಪ್ರಾಶಸ್ತ್ಯದ ಜವಾಬ್ದಾರಿ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಕಾಶ್ ಪಟೇಲ್ ಅಥವಾ ಕಶ್ಯಪ್ ಪಟೇಲ್ 44 ವರ್ಷ ವಯಸ್ಸು. ಇವರು ಭಾರತೀಯ ಮೂಲದವರು. ಇವರ ಪೇರೆಂಟ್ಸ್ ಗುಜರಾತಿ ಇಂಡಿಯನ್ಸ್. ಕ್ರಿಮಿನಲ್ ಜಸ್ಟಿಸ್ನಲ್ಲಿ ಡಿಗ್ರಿ ಮಾಡಿದ್ದಾರೆ. ಇವರು ಟ್ರಂಪ್ ಮೊದಲ ಅವಧಿಯಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಉದ್ಯೋಗಿಯಾಗಿ ಕೆಲಸ ಮಾಡಿದ್ರು. ಸೆಕ್ರೆಟರಿ ಆಫ್ ಡಿಫೆನ್ಸ್ಗೆ ಚೀಫ್ ಆಫ್ ಸ್ಟಾಫ್ ಆಗಿದ್ರು. ಅದಕ್ಕೂ ಮೊದಲು ಲಾಯರ್ ಆಗಿ ಕೇಂದ್ರ ಸರ್ಕಾರದ ಪರ ವಕೀಲರಾಗಿ ಕೆಲಸ ಮಾಡಿದರು. ಅಲ್ಲಿ ಫೆಡರಲ್ ಗೌರ್ಮೆಂಟ್ ಅಂತಾರೆ ಕೆಲಸ ಮಾಡಿದರು. ನ್ಯಾಷನಲ್ ಸೆಕ್ಯೂರಿಟಿ ಸಂಬಂಧಿತ ಕೇಸ್ಗಳನ್ನು ನೋಡ್ಕೊಳ್ತಾ ಇದ್ರು. ಅಮೆರಿಕ ಸೇನೆಗೆ ಕಾನೂನು ಸಲಹೆಯನ್ನು ಕೂಡ ಕೊಡ್ತಾ ಇದ್ರು. ಟ್ರಂಪ್ ನಿಷ್ಠ ಇವರು. ಸೊ ಈ ಸಲ ಇವ್ರನ್ನ CIA ಡೈರೆಕ್ಟರೇ ಮಾಡಬಹುದು ಅನ್ನೋ ಸಾಧ್ಯತೆ ಬಗ್ಗೆ ಚರ್ಚೆ ನಡೀತಾ ಇದೆ. ಬಾಬಿ ಜಿಂದಾಲ್ ಇವರನ್ನು ಇಂಡಿಯನ್ ಒರಿಜಿನ್, ಪಂಜಾಬಿ ಹಿಂದೂ ವಲಸಿಗ ಪೇರೆಂಟ್ಸ್ ಇವ್ರದ್ದು. 53 ವರ್ಷ, ಲೂಸಿಯಾನದ ಮಾಜಿ ಗವರ್ನರ್. 2016ರ ಚುನಾವಣೆಗೆ ರಿಪಬ್ಲಿಕನ್ ಅಧ್ಯಕ್ಷೀಯ ಕ್ಯಾಂಡಿಡೇಟ್ ಆಗೋಕೆ ಸ್ಪರ್ಧೆ ಮಾಡಿದ್ರು. ಬಟ್ ಅಗೇನ್ ಸರಿಯಾದ ರೆಸ್ಪಾನ್ಸ್ ಸಿಗಲಿಲ್ಲ ಅಂತ ಕ್ಯಾಂಪೇನ್ ಸಸ್ಪೆಂಡ್ ಮಾಡಿದ್ರು ಚುನಾವಣೆಗಿಂತ ಮುಂಚೆನೆ. ಈಗ ಸೆಕ್ರೆಟರಿ ಆಫ್ ಹೆಲ್ತ್ ಆ್ಯಂಡ್ ಹ್ಯೂಮನ್ ಸರ್ವಿಸ್ ಹುದ್ದೆಗೆ ಇವರ ಹೆಸರು ಕೇಳಿಬರ್ತಾ ಇದೆ. ನಿಕ್ಕಿ ಹ್ಯಾಲೆ, ನಿಮರತ ನಿಕ್ಕಿ ರಾಂಧಾವಾ ಪೂರ್ಣ ಹೆಸರು ಇವ್ರದ್ದು. 1996ರಲ್ಲಿ ಮೈಕಲ್ ಹ್ಯಾಲೆಯೊಟ್ಟಿಗೆ ಮದುವೆಯಾಗಿ ನಿಕ್ಕಿ ಹ್ಯಾಲೆ ಆದರು. ಈಗ 52 ವರ್ಷ, ಭಾರತದ ಅಮೃತ್ಸರ್ನಿಂದ ವಲಸೆ ಹೋದ ಸಿಖ್ ಪೇರೆಂಟ್ಸ್ ಮಗಳು. ಅಮೆರಿಕ ಅಧ್ಯಕ್ಷೀಯ ಆಕಾಂಕ್ಷಿ ಕೂಡ ಆಗಿದ್ರು, ಆದರೆ ಸಪೋರ್ಟ್ ಸಾಕಾಗಲಿಲ್ಲ. ಈ ಹಿಂದೆ ಇವರು ಅಮೆರಿಕದ ಅಂಬಾಸಿಡರ್ ಆಗಿ ಕೆಲಸ ಮಾಡಿದ್ದಾರೆ. ಸೌತ್ ಕ್ಯಾರೋಲಿನಾದ ಗವರ್ನರ್ ಕೂಡ ಆಗಿದ್ರು. ಈಗ ಟ್ರಂಪ್ 2.0ನಲ್ಲಿ ಫಾರಿನ್ ಪಾಲಿಸಿ ಅಥವಾ ಡಿಪ್ಲೊಮಸಿಗೆ ಸಂಬಂಧಪಟ್ಟ ಯಾವುದಾದ್ರೂ ಕೆಲಸಕ್ಕೆ ಇವ್ರನ್ನ ಹಚ್ಚಬಹುದು ಅಂತ ಹೇಳಲಾಗ್ತಿದೆ. ತುಳಸಿ ಗಬ್ಬಾರ್ಡ್ 43 ವರ್ಷ. ಇವರಿಗೆ ಇಂಡಿಯನ್ ಒರಿಜಿನ್ ಅಂತ ಅನಿಸ್ಬೋದು, ಬಟ್ ಅಲ್ಲ. ಇವರು ಯುರೋಪಿಯನ್ ಸಮೋನ್ ಒರಿಜಿನ್. ತಾಯಿ ಕ್ಯಾರೋಲ್, ತಂದೆ ಮೈಕ್ ಗಬ್ಬಾರ್ಡ್. ಆದರೆ ತಾಯಿ ಕ್ಯಾರೋಲ್ಗೆ ಹಿಂದೂಯಿಸಮ್ ಮೇಲೆ ಗೌರವ ಬೆಳೆದು ಮಕ್ಕಳಿಗೂ ಹಿಂದೂ ಹೆಸರನ್ನು ಇಟ್ಟರು. ಹಿಂದೂ ಕಲ್ಚರ್ನಲ್ಲಿ ಬೆಳೆಸಿದ್ರು. ಹವಾಯಿನಲ್ಲಿ ಬೆಳೆದ ತುಳಸಿ ಇಸ್ಕಾನ್ ಸೇರಿದ ಹಾಗೆ ಹಲವು ಹಿಂದೂ ಸಂಬಂಧಿತ ಸಂಘ ಸಂಸ್ಥೆಗಳೊಂದಿಗೆ ಸಂಪರ್ಕ ಇಟ್ಕೊಂಡಿದ್ರು. ಟೀನೇಜರ್ ಆಗಿದ್ದಾಗಲೇ ಹಿಂದೂ ಅನುಯಾಯಿ ಆಗಿದ್ರು. ಭಗವದ್ಗೀತೆಯನ್ನು ಕೂಡ ಅಧ್ಯಯನ ಮಾಡಿದ್ರು. ಮೊದಲು ಡೆಮೊಕ್ರಾಟ್ಸ್ ಜೊತೆಗಿದ್ರು, ಅದಾದಮೇಲೆ ರಿಪಬ್ಲಿಕನ್ ಪಾರ್ಟಿಯನ್ನು ಸೇರಿಕೊಂಡ್ರು. ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದಾರೆ, ಚೆನ್ನಾಗಿ ಫೈಟಿಂಗ್ ಮಾಡೋಕ್ಕೆಲ್ಲ ಬರುತ್ತೆ. US ಆರ್ಮಿ ರಿಸರ್ವ್ ಆಫೀಸರ್ ಕೂಡ ಆಗಿದ್ದಂಥವ್ರು. ಟ್ರಂಪ್ ಆಡಳಿತದಲ್ಲಿ ಕೆಲಸ ಮಾಡೋ ಆಸಕ್ತಿಯನ್ನು ಹೊರಹಾಕಿದ್ದಾರೆ. ಎರಡೂ ಪಕ್ಷಗಳಲ್ಲಿ ಒಳ್ಳೆ ಕನೆಕ್ಷನ್ಸ್ ಇವೆ. ಹಾಗಾಗಿ ಸೆಕೆಂಡ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಪಟ್ಟ ಯಾವುದಾದ್ರೂ ಜವಾಬ್ದಾರಿಯಲ್ಲಿ ಇವರು ಕಾಣಿಸ್ಕೊಂಡ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ರಾಬರ್ಟ್ F ಕೆನಡಿ ಜೂನಿಯರ್, ಇವರಿಗೀಗ 70 ವರ್ಷ. ಈ ಸಲ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೆ ಇಳಿದಿದ್ರು. ಹೆಸರು ಫೆಮಿಲಿಯರ್ ಅಂತ ಅನ್ಸುತ್ತಲ್ಲ? ಎಸ್, ಇವರು ಕೆನಡಿ ಫ್ಯಾಮಿಲಿನೇ. ಈ ಹಿಂದೆ ಅಮೆರಿಕ ಅಧ್ಯಕ್ಷರಾಗಿದ್ದ ಜಾನ್ F ಕೆನಡಿ ಸಹೋದರನ ಮಗ. ಇವರ ಅಪ್ಪನೂ ಕೂಡ ಅವರ ಹೆಸರು ರಾಬರ್ಟ್ F ಕೆನಡಿ. ಇವರು ಜೂನಿಯರ್ ಅಷ್ಟೇ, ಅದೇ ಹೆಸರು ಇವ್ರದ್ದು. ಅಪ್ಪನೂ ಸೆನೆಟರ್ ಆಗಿದ್ರು. ಈಗ ಹೆಲ್ತ್ಗೆ ಸಂಬಂಧಪಟ್ಟಂತೆ ಏನಾದರೂ ಪೊಸಿಷನ್ ಈ ಜೂನಿಯರ್ ಕೆನಡಿಗೆ ಕೊಡ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಟ್ರಂಪ್ರ ಸ್ಪೆಷಲ್ ಅಡ್ವೈಸರ್ ಕೂಡ ಆಗಬಹುದು. ಸ್ಕಾಟ್ ಬೆಸೆಂಟ್, ಏಜ್ 62, ಅಮೆರಿಕನ್ ಇನ್ವೆಸ್ಟರ್, ಫಿನಾನ್ಷಿಯಲ್ ಆಂಟ್ರಪ್ರೆನ್ಯೂರ್. ದುಡ್ಡು ಕಾಸಿನ ವಿಚಾರದಲ್ಲಿ ಒಳ್ಳೆ ನಾಲೆಜ್ ಇದೆ. ಹೀಗಾಗಿ ಅವ್ರನ್ನ ಟ್ರಂಪ್ ಟ್ರೆಷರಿ ಸೆಕ್ರೆಟರಿ ಅಥವಾ ನಮ್ಮಲ್ಲಿ ಹಣಕಾಸು ಮಂತ್ರಿ ಥರ ಮಾಡಬಹುದು ಅಂತ ಹೇಳಲಾಗ್ತಿದೆ. ಮೈಕ್ ವಾಲ್ಸ್, ಆರ್ಮಿ ಮ್ಯಾನ್, 50 ವರ್ಷ, ನ್ಯಾಷನಲ್ ಗಾರ್ಡ್ ಸ್ಪೆಷಲ್ ಫೋರ್ಸಸ್ನಲ್ಲಿ ಕರ್ನಲ್ ಆಗಿದ್ರು. ಈಗ ಕಾಂಗ್ರೆಸ್ ಮನ್ ಆಗಿದ್ದಾರೆ. ಡಿಫೆನ್ಸ್ ಸೆಕ್ರೆಟರಿ ಹುದ್ದೆಗೆ ಇವರ ಹೆಸರು ಕೂಡ ರೇಸ್ನಲ್ಲಿದೆ. ಹಾಗೆ ಸ್ಟೀಫನ್ ಮಿಲ್ಲರ್,
39 ವರ್ಷ ವಲಸೆ ವಿಚಾರದಲ್ಲಿ ಟ್ರಂಪ್ ಲ್ಯಾಂಗ್ವೇಜ್ನೇ ಇವರು ಕೂಡ ಮಾತಾಡ್ತಾರೆ. ಅಕ್ರಮ ವಲಸೆ ವಿರುದ್ಧ ಭಯಂಕರ ಕಟುವಾಗಿ ಮಾತನಾಡ್ತಾರೆ. ಹೀಗಾಗಿ ಟ್ರಂಪ್ 2ನೇ ಅವಧಿಯಲ್ಲಿ ಈ ವಲಸೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ರೋಲ್ನಲ್ಲಿ ಇವರು ಕಾಣಿಸಿಕೊಳ್ಳುವ ಸಾಧ್ಯತೆಯನ್ನು ಅಲ್ಲಗಳೆಯಕ್ಕಾಗಲ್ಲ. ಟ್ರಂಪ್ ಸೆಕೆಂಡ್ ಟರ್ಮ್ ಇನಾಗ್ರೇಷನ್ ಜನವರಿ 20, 2025 ಈ ಪಟ್ಟಿಗೆ ಹೊಸ ಹೆಸರುಗಳು ಕೂಡ ಬರ್ಬೋದು, ಕೆಲವು ಹೊರಗೂ ಹೋಗ್ಬೋದು. ಇದು ಸಂಭಾವ್ಯ ಪಟ್ಟಿ. ಒಟ್ಟಿನಲ್ಲಿ ಉಪಾಧ್ಯಕ್ಷ JD ವಾನ್ಸ್ ಪತ್ನಿ ಸೆಕೆಂಡ್ ಲೇಡಿ ಉಷಾ ವ್ಯಾನ್ಸ್ ಮಾತ್ರವಲ್ಲದೆ ಇನ್ನೂ ಹಲವು ಭಾರತೀಯ ಮೂಲದವರ ಹೆಸರು ಡಾಮಿನೆಂಟ್ ಆಗಿ ಟ್ರಂಪ್ ಸೆಕೆಂಡ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕಾಣಿಸ್ಕೊಳ್ಬಹುದು. ಆ ಸಾಧ್ಯತೆ ಇದೆ. ಹಾಗಂತ ಅವರೆಲ್ಲ ಭಾರತದ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಶಿಳ್ಳೆ ಹೊಡೆಯೋದು ಬೇಡ. ಅವ್ರಿಗೆ ಅಮೆರಿಕದ ಹಿತಾಸಕ್ತಿ ನೋಡ್ಕೊಳಕ್ಕಂಥವರೆಲ್ಲ ಇರೋದು. ನಮಗೆ ಒಳ್ಳೇದು ಮಾಡೋಕ್ಕಲ್ಲ. ಹಾಗೆ ನೋಡಿದ್ರೆ ಭಾರತಕ್ಕೇನಾದರೂ ಕಿರಿಕಿರಿ ಮಾಡೋಕ್ಕೆ ಅಂತಲೇ ಭಾರತೀಯ ಮೂಲದವರನ್ನು ಮುಂದೆ ಬಿಡೋದು ಜಾಸ್ತಿ ಅಮೆರಿಕನ್ಸ್. ಬೈಡೆನ್ ಆಡಳಿತ ಟೈಮ್ನಲ್ಲಿ ನೀವು ನೋಡಿದಿರಲ್ಲ, ಭಾರತವನ್ನು ಇರಿಟೇಟ್ ಮಾಡೋ ಹೇಳಿಕೆ ಕೊಡೋಕ್ಕಿದ್ದಾಗಲೆಲ್ಲ ವಕ್ತಾರ ವೇದಾಂತ್ ಪಟೇಲ್ ಅವ್ರನ್ನ ಮುಂದಕ್ಕೆ ಬಿಡ್ತಾ ಇದ್ರು. ಹಾಗಾಗಿ ಇಂಥ ವಿಚಾರಗಳಲ್ಲಿ ನಿರೀಕ್ಷೆಗಳನ್ನು ಎತ್ತರಕ್ಕೆ ಹಾರಿ ಬಿಡೋದು ಹಾನಿಕರ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ತೆ.